Gifted ಖುಷಿ ಮಾಡ್ತಾವ. Managers. So people ಇನ್ನ ಜಾಯಿನ್ ಆಗ್ತಾ ಇದಾರೆ. ಐ ಥಿಂಕ್ ಲೆಟ್ ಮೀ ಸೊ ಸ್ಕ್ರೀನ್ ವಿಸಿಬಲ್ ಇದೆ ಅಲ್ವಾ ಎಲ್ಲರಿಗೂ? ಓಕೆ. ಬೇಸಿಕಲಿ ನಾನು ಆಲ್ರೆಡಿ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಾಗೆ ಅಪ್ ಸ್ಕಿಲ್ ಅನ್ನೋದು ಬಂದು ಮೇಜರ್ ಆಗಿ ನಾವು 4 ವರ್ಟಿಕಲ್ಸ್ ಅಂದ್ರೆ 4 ಪಿಲ್ಲರ್ಸ್ ಆಗಿ ವರ್ಕ್ ಆಗುತ್ತೆ ಇದು. ಓಕೆ, ಸೊ 4 ವರ್ಟಿಕಲ್ಸ್ ಯಾವುದು ಅಂತ ಹೇಳಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ, ಮೀಟಿಂಗ್ ಅಲ್ಲಿ ಇರೋರು ಕೈಂಡ್ಲಿ ನಿಮ್ಮ ವಾಯ್ಸ್ ಮ್ಯೂಟ್ ಮಾಡ್ಕೊಳ್ಳಿ, ಬೋತ್ ಆಡಿಯೋ ಅಂಡ್ ವಿಡಿಯೋ. ಸೊ ಅರೌಂಡ್ ನೆಕ್ಸ್ಟ್ ಮೋಸ್ಟ್ ಪ್ರಾಬಬ್ಲಿ 25-30 ಮಿನಿಟ್ಸ್ ಮ್ಯಾಕ್ಸಿಮಮ್ ಈ ಮೀಟಿಂಗ್ ಇರುತ್ತೆ. ಸೊ ಅದರಲ್ಲಿ ಇನ್ ಡೀಟೇಲ್ ಆಗಿ ನಾವು ಎಲ್ಲ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಕೈಂಡ್ಲಿ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮೀಟಿಂಗ್ ಅಲ್ಲಿ ಇರೋರು ಪದೇ ಪದೇ ಅನ್ಮ್ಯೂಟ್ ಮಾಡಕ್ ಹೋಗ್ಬೇಡಿ. ಗಂಗಾಧರ್ ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ, ಸೊ ನಿಮ್ಗೆ ಈ ಇಮೇಜ್ ಅಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಐ ಥಿಂಕ್ ಯಾಕೆ ಇನ್ನ ಜನ ಜಾಯಿನ್ ಆಗ್ತಾ ಇದಾರೆ ಕ್ಯಾಂಡಿಡೇಟ್ಸ್. ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ವಿಸಿಬಲ್ ಇದೆ. ಸೊ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಹೈಬ್ರಿಡ್ ಲರ್ನಿಂಗ್ ಮಾಡೆಲ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಓಕೆ, ಹೈಬ್ರಿಡ್ ಲರ್ನಿಂಗ್ ಮಾಡೆಲ್ ಅಂದ್ರೆ ಹೇಗಿರುತ್ತೆ ಅಂದ್ರೆ, ಇಟ್ಸ್ ಅಡ್ವಾನ್ಸ್ ಟೆಕ್ನಾಲಜಿಕಲ್ ಪ್ಲಾಟ್ಫಾರ್ಮ್. ಇವನ್ ತೋ ಸ್ಟೂಡೆಂಟ್ ವಿಜುವಲ್ ಲರ್ನಿಂಗ್ ಫೀಚರ್ಸ್ ಮುಖಾಂತರ ಇವನ್ ಟ್ಯಾಬ್ ಬೇಸ್ಡ್ ಲರ್ನಿಂಗ್ ಅಲ್ಲಿ ಸ್ಟಡಿ ಮಾಡ್ತಾರೆ. ಸೊ ಹಾಗೆ ಈ ಕ್ಲಾಸ್ ರೂಮ್ ನ ನೀವು ಅಬ್ಸರ್ವ್ ಮಾಡ್ಬೋದು. ಅದರಲ್ಲಿ ಟೀಚರ್ ಫ್ಯಾಕಲ್ಟಿ ಏನಿದ್ದಾರೆ ಅವರು ಇಂಟರಾಕ್ಟಿವ್ ಪ್ಯಾನಲ್ ಅಲ್ಲಿ ಸಿಲೆಬಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಅಪ್ಗ್ರೇಡೆಡ್ ವರ್ಷನ್ ಆಫ್ ಟೆಕ್ ಪ್ಲಸ್ ಎಜುಕೇಶನ್ ಪ್ಲಾಟ್ಫಾರ್ಮ್. ಓಕೆ, ಇದರಲ್ಲಿ ನೀವು ಅಬ್ಸರ್ವ್ ನೋಡೋದಾದ್ರೆ, ಸೊ ಎಲ್ಲಾ ಕ್ಲಾಸಸ್ ಕೂಡ ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕಲಿತಕ್ಕಂತ ಎನ್ವೈರನ್ಮೆಂಟ್ ನ ಅಪ್ಸ್ಕಿಲ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಇವಾಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ PIL ಪ್ರೋಗ್ರಾಮ್, ಪರ್ಸನಲೈಸ್ಡ್ ಅಡಾಪ್ಟಿವ್ ಲರ್ನಿಂಗ್ ಪ್ರೋಗ್ರಾಮ್ ಏನಿದೆ, ಇದು ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ CBSE ಮತ್ತೆ ಸ್ಟೇಟ್ ಬೋರ್ಡ್ಸ್ ರೀಜನಲ್ ಲ್ಯಾಂಗ್ವೇಜಸ್ ಕ್ಲಾಸ್ ನರ್ಸರಿ ಟು PUC ವರ್ಗು ಕೂಡ ಸಿಲೆಬಸ್ ಆಲ್ರೆಡಿ ನಮ್ದು ಲೈವ್ ಇದೆ. ಸೊ ಅದರಲ್ಲಿ ಸ್ಟೂಡೆಂಟ್ ಡೈರೆಕ್ಟ್ ಡೌನ್ಲೋಡ್ ಮಾಡಿ ಸೆಲ್ಫ್ ಸ್ಟಡೀಸ್ ನ ಮಾಡ್ಕೊಳ್ಬಹುದು. ಡೌಟ್ ಸಾಲ್ವಿಂಗ್, ಅನ್ಲಿಮಿಟೆಡ್ ಆಡಿಯೋ ವಿಜುವಲ್ ಫಾರ್ಮ್ಯಾಟ್, ಕಂಟೆಂಟ್ ವಿಡಿಯೋ ಕ್ಲಾಸಸ್, ಜೊತೆಗೆ ಟೆಸ್ಟ್ ಪ್ರಿಪರೇಷನ್ಸ್ ಅಂಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಸ್ ಅಂಡ್ ಅಡಿಷನಲ್ ಲೈಫ್ ಸ್ಕಿಲ್ಸ್ ಕೋರ್ಸಸ್, ಲೈಕ್ ಆಲ್ ಇನ್ 360 ಡಿಗ್ರಿದಲ್ಲಿ ಹಾಲಿಸ್ಟಿಕ್ ಲರ್ನಿಂಗ್ ಅಪ್ರೋಚ್ ಮುಖಾಂತರ ಸ್ಟೂಡೆಂಟ್ ಸ್ಟಡಿ ಮಾಡ್ತಾರೆ. ಓಕೆ, ಸೊ ಅದ್ರ ಜೊತೆಗೆ ಅಪ್ ಸ್ಕಿಲ್ ಒನ್ ಸ್ಟೆಪ್ ಫಾರ್ವರ್ಡ್ ಅಂದ್ರೆ, ನಾನು ಆಲ್ರೆಡಿ ಹೇಳಿದ್ವಿ, ನಮ್ದು ಕೇವಲ ಅಪ್ಲಿಕೇಶನ್ ಬೇಸ್ಡ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಒಂದೇ ನಾವು ಫೋಕಸ್ ಮಾಡ್ತಾ ಇಲ್ಲ, ನಾವು 4 ಪಿಲ್ಲರ್ಸ್ ಆಗಿ ಫೋಕಸ್ ಮಾಡ್ತಾ ಇದೀವಿ. ಅಂದ್ರೆ ಟೋಟಲ್ ಎಜುಕೇಶನ್ ಸಿಸ್ಟಮ್ ಏನ್ ರಿಕ್ವೈರ್ಮೆಂಟ್ ಇದೆ ಆ ಗ್ಯಾಪ್ ನ ಫುಲ್ಫಿಲ್ ಮಾಡೋದು ಅಪ್ ಸ್ಕಿಲ್ ಮುಖಾಂತರ. ಓಕೆ, ಸೊ ಎಕ್ಸಾಂಪಲ್ ಯಾವ ರೀತಿ ಇರುತ್ತೆ ಅಂದ್ರೆ, ಈಗ ಆಲ್ರೆಡಿ ನಮ್ದು ಲರ್ನಿಂಗ್ ಆಪ್ ಅಲ್ಲಿ ಸ್ಟೂಡೆಂಟ್ ಗೆ ಕ್ಲಾಸಸ್ ಹೇಗ್ ಸಿಗ್ತಾ ಇದೆ, ಅದೇ ರೀತಿ ಸ್ಕೂಲ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಸ್ಪೆಕ್ಟಿವ್ ಅಲ್ಲೂ ಕೂಡ ಅಪ್ ಸ್ಕಿಲ್ ಫೋಕಸ್ ಮಾಡುತ್ತೆ.
ಸೊ ಯಾವ ರೀತಿ ಅಂತೇಳಿ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ, ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಸ್ಕ್ರೀನ್ ವಿಸಿಬಲ್ ಇದೆ ಅಲ್ವಾ? ಸೊ ಈ ಸ್ಕ್ರೀನ್ ಅಲ್ಲಿ ನೀವೆಲ್ಲ ನೋಡೋದು ರೀತಿ ಹೇಗಿದೆ ಅಂದ್ರೆ ಇಮ್ಮೆಸಿವ್ ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸಲ್ ಲರ್ನಿಂಗ್ ಅಂದ್ರೆ ಸ್ಮಾರ್ಟ್ ಬೋರ್ಡ್ ಮತ್ತೆ ಕಿಯೋಸ್ಕ್, ಟ್ಯಾಬ್ಲೆಟ್, ಈ ರೀತಿ ಸಿಲೆಬಸ್, ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಸ್ಕೂಲ್ಸ್ಗೆ. ಓಕೆ, ಇವಾಗ ಆಲ್ರೆಡಿ ಮಲ್ಟಿಪಲ್ ರೆಪ್ಯೂಟೆಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ಯಾರಿಕ್ಯುಲಮ್ ನಾವು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದೀವಿ ಅಪ್ಲಿಕೇಶನ್ ಅಲ್ಲಿ. ಜೊತೆಗೆ ಇವನ್ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಮ PIL ಪ್ರೋಗ್ರಾಮ್ ಜೊತೆಗೆ ನಾವು ಇವನ್ ಸ್ಕೂಲ್ಸ್ಗೆ ರಿಕ್ವೈರ್ಮೆಂಟ್ ಇರತಕ್ಕಂತ ಇಂಟರಾಕ್ಟಿವ್ ಪ್ಯಾನಲ್ಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಎಕ್ಸಾಂಪಲ್ ನಾನು ನೆಕ್ಸ್ಟ್ ಇಲ್ಲಿ ಶೋಕೇಸ್ ಮಾಡ್ತೀನಿ. ಎಸ್, ಇದರಲ್ಲಿ ನೀವು ನೋಡ್ಬೋದು ಏನೇನು ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿ. ಇದು ಫಸ್ಟ್ ಏನಿದೆ, ಈ ಕ್ಲಾಸ್ ರೂಮ್ ಹೇಗೆ ರನ್ ಆಗ್ತಾ ಇದೆ, ಇಲ್ಲಿ ಮಕ್ಕಳು ಟ್ಯಾಬ್ಲೆಟ್ ಇದೆ, ಟ್ಯಾಬ್ಲೆಟ್ ನ ಸ್ಕೂಲಲ್ಲೂ ಕಲಿಬಹುದು, ಜೊತೆಗೆ ಮನೆಯಲ್ಲೂ ಕಲಿಬಹುದು. ಅಂದ್ರೆ ನಮ್ ಕಂಟೆಂಟ್ ನ 24/7 365 ಡೇಸ್ ಅವರು ಎನಿ ಪ್ಲೇಸ್ ಅಲ್ಲಿ ಆಕ್ಸೆಸ್ ಮಾಡಬಹುದು. ಕರೆಕ್ಟ್. ಸೊ ಅದೇ ರೀತಿ ನಮ್ದು ಕಂಟೆಂಟ್ ಇಂಟರಾಕ್ಟಿವ್ ಪ್ಯಾನಲ್ ಅಲ್ಲಿ ಕೂಡ ಬರುತ್ತೆ, ಅದು ಸ್ಕೂಲ್ಸ್ಗೆ. ಸೊ ಜೊತೆಗೆ ನಾವು ಮೆಟೀರಿಯಲ್ಸ್ ಕೂಡ ಪ್ರಾಡಕ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಸ್ಕೂಲ್ಸ್, ಕಾಲೇಜ್, ಯೂನಿವರ್ಸಿಟಿ, ಆಫೀಸ್ ಯಾರಿಗೆ ಬೇಕೋ ಇದು ಮೆಟೀರಿಯಲ್ಸ್ ಕೂಡ ನಾವು ಸಪ್ಲೈ ಮಾಡ್ತೀವಿ. ಸೊ ಅದಾದ ನಂತರ ನಮ್ಗೆ ಏನೇನು ಆಪ್ಷನ್ಸ್ ಇದೆ, ನಮ್ದು ಇದರಲ್ಲಿ ಈ ಪೇಜ್ ಅಲ್ಲಿ ನೀವು ನೋಡ್ಬೋದು ಸ್ಮಾರ್ಟ್ ಡಿಜಿಟಲ್ ಲರ್ನಿಂಗ್ ಸೊಲ್ಯೂಷನ್ಸ್. ಅದರಲ್ಲಿ ಏನೇನ್ ಬರುತ್ತೆ, ಸ್ಮಾರ್ಟ್ ಕ್ಲಾಸ್ ರೂಮ್, ಇಂಟರಾಕ್ಟಿವ್ ಪ್ಯಾನಲ್ಸ್, ಡಿಜಿಟಲ್ ಕಂಟೆಂಟ್. ಅಂದ್ರೆ ಇಂಟರಾಕ್ಟಿವ್ ಪ್ಯಾನಲ್ ಅಲ್ಲಿ ಬರ್ತಕ್ಕಂತ ಕಂಟೆಂಟ್, ಈಗ ಆಪ್ ಅಲ್ಲಿ ಹೇಗೆ ಕಂಟೆಂಟ್ ಇದೆ ಕ್ಲಾಸಸ್, ಅದು ಇಂಟರಾಕ್ಟಿವ್ ಪ್ಯಾನಲ್ ಅಲ್ಲಿ ಸಿಗುತ್ತೆ. ಜೊತೆಗೆ AI, ರೋಬೋಟಿಕ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಮ್ಯಾಥ್ಸ್ ಲ್ಯಾಬ್, ಸೈನ್ಸ್ ಲ್ಯಾಬ್ಸ್. ಓಕೆ, ಇದು ಬಂದು ಸ್ಮಾರ್ಟ್ ಡಿಜಿಟಲ್ ಲರ್ನಿಂಗ್ ಸೊಲ್ಯೂಷನ್ಸ್. ಸೊ ಅದಾದ ನಂತರ ಸ್ಟೂಡೆಂಟ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡ್ತೀವಿ ಸ್ಕೂಲ್ಗಳಲ್ಲಿ. ಮತ್ತೆ ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ ನ ಆರ್ಗನೈಸ್ ಮಾಡ್ತೀವಿ. ಜೊತೆಗೆ ಎಜುಕೇಶನಲ್ ಟೂರ್ಸ್, ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್, ಅಂದ್ರೆ ಮಕ್ಕಳಿಗೆ ಎಜುಕೇಶನ್ ಟೂರ್ಸ್ ನ ಕೂಡ ಆರ್ಗನೈಸ್ ಮಾಡ್ತೀವಿ. ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಮೊದಲನೇದು ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್, ಇವನ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂದ್ರೆ ವರ್ಕ್ಶಾಪ್, ಜೊತೆಗೆ ಎಜುಕೇಶನಲ್ ಟ್ರಾವೆಲ್. ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಅಂದ್ರೆ ಸ್ಕೂಲ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಮಾಡ್ತೀವಿ. ಸೊ ನೆಕ್ಸ್ಟ್ ಇನ್ಸ್ಟಿಟ್ಯೂಷನಲ್ ಮ್ಯಾನೇಜ್ಮೆಂಟ್ ERP, ಅಂದ್ರೆ ಸ್ಕೂಲ್ಸ್, ಕಾಲೇಜಸ್, ಇನ್ಸ್ಟಿಟ್ಯೂಷನ್ಸ್ ಗೆ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಸಾಫ್ಟ್ವೇರ್. ಓಕೆ, ಅಕಾಡೆಮಿಕ್ಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ERP ಸಾಫ್ಟ್ವೇರ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ಕ್ಯಾಂಪಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸೇಫ್ಟಿ, ಅಂದ್ರೆ ಸೆಕ್ಯೂರಿಟಿ ಸೊಲ್ಯೂಷನ್ಸ್, CCTV, ಬಯೋಮೆಟ್ರಿಕ್, ಜಿಯೋ ಫೆನ್ಸಿಂಗ್, ಟ್ರಾನ್ಸ್ಪೋರ್ಟೇಶನ್, ಇದನ್ನ ಕೂಡ ಇನ್ಫ್ರಾಸ್ಟ್ರಕ್ಚರ್ ಆಗಿ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಏನೇನು ಅಂತ ನಿಮ್ಗೆ ಇನ್ನೊಂದ್ಸರಿ ನಾನು ರಿಪೀಟ್ ಮಾಡೋದಾದ್ರೆ, ಇಂಟರಾಕ್ಟಿವ್ ಪ್ಯಾನಲ್, ಕಂಟೆಂಟ್, ಜೊತೆಗೆ ಲ್ಯಾಬ್ಸ್, ಮತ್ತೆ ಬಯೋಮೆಟ್ರಿಕ್, ಈ ತರದನ್ನ ಏನ್ ಮೆಟೀರಿಯಲ್ಸ್ ರಿಕ್ವೈರ್ಮೆಂಟ್ ಇದೆ ಸ್ಕೂಲ್ಸ್, ಕಾಲೇಜ್, ಪ್ರತಿಯೊಂದು ಮೆಟೀರಿಯಲ್ಸ್ ನಮ್ಮಲ್ಲಿ ಸಿಗುತ್ತೆ. ಓಕೆ, ಸೊ ಅದಾದ ನಂತರ ವೆರಿ ಇಂಪಾರ್ಟೆಂಟ್, ನಾವು ಸ್ಕೂಲ್ಸ್, ಕಾಲೇಜಸ್ಗೆ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ ನ ಕೂಡ ರನ್ ಮಾಡ್ತೀವಿ. ಸೊ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ ಅಂತ ಹೇಳಿದ್ರೆ ಅದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಓಕೆ, ಅಂದ್ರೆ ಪ್ರಿಂಟ್ ಮೀಡಿಯಾ ಅಂದ್ರೆ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಪ್ಯಾಂಪ್ಲೆಟ್ಸ್ ಆಗಿರ್ಬೋದು, ಬ್ರೋಚರ್ಸ್. ಓಕೆ, ಸೊ ಜೊತೆಗೆ ನ್ಯೂಸ್, ಮತ್ತೆ TV ಚಾನೆಲ್ಸ್, ಆಮೇಲೆ ಸೋಷಿಯಲ್ ಮೀಡಿಯಾ, ಈ ತರದ್ದು ಕ್ಯಾಂಪೇನ್ಸ್ ನಾವು ರನ್ ಮಾಡ್ತೀವಿ. ಓಕೆ, ಅಂದ್ರೆ ಅದು ಅಡ್ಮಿಷನ್, ಎನ್ರೋಲ್ಮೆಂಟ್, ಪ್ರಮೋಷನಲ್ ಆಕ್ಟಿವಿಟೀಸ್ ನ ಕೂಡ ನಾವು ಸಪೋರ್ಟ್ ನ ಸ್ಕೂಲ್ಸ್ ಗೆ ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ಐ ಥಿಂಕ್ ಇದಿಷ್ಟು ನಿಮ್ಗೆ ಪ್ರೋಗ್ರಾಮ್ಸ್ ಬ್ರೋಚರ್ ಬರುತ್ತೆ. ಸೊ ಇನ್ನ ಮುಂದೆ ನಾವು ಇವನ್ ಸ್ಕೂಲ್ ಅಲ್ಲಿ ಸ್ಟೂಡೆಂಟ್ ಗೆ ನಮ್ದು PIL ಪ್ರೋಗ್ರಾಮ್ ಏನಿದೆ, ಪರ್ಸನಲೈಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ನ ಇಂಡಿವಿಜುವಲ್ ಆಗಿ ಸ್ಟೂಡೆಂಟ್ ಸಬ್ಸ್ಕ್ರೈಬ್ ಆಗಿ ಸ್ಟಡಿ ಮಾಡ್ಬೋದು, ಲೈಕ್ ಅಮೆಜಾನ್ ಪ್ರೈಮ್, ಯೂಟ್ಯೂಬ್ ಪ್ರೋ ತರ. ಸೊ ನಮ್ಮ ಸಬ್ಸ್ಕ್ರಿಪ್ಷನ್ ನ ಸ್ಟೂಡೆಂಟ್ ಸೆಲ್ಫ್ ಸ್ಟಡಿ ಮಾಡ್ಬೋದು, ಅಥವಾ ಸ್ಕೂಲ್ಸ್ ಗೆ ಡೈರೆಕ್ಟ್ ಆಗಿ ನೀವು
ಅಪ್ರೋಚ್ ಮಾಡ್ಬೋದು ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಸಪೋರ್ಟ್ ಸಿಸ್ಟಮ್ ಆಗಿ. ಸೊ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಅಂದ್ರೆ ಅವರಿಗೆ ಇಂಟರಾಕ್ಟಿವ್ ಪ್ಯಾನಲ್ಸ್ ಇಂದ ಹಿಡಿದು A to Z ಸೊಲ್ಯೂಷನ್ಸ್. ಇದ್ರ ಜೊತೆಗೆ ನಾವು ಇನ್ನ ಒಂದು ಮೇಜರ್ ಪ್ರೋಗ್ರಾಮ್ ಅಂದ್ರೆ ಇಲ್ಲಿ ನಾವು ಕವರ್ ಮಾಡಿದ್ದು ವಿಷಯಗಳು ಏನಂತ ನಾನು ಈಗ ರಿಪೀಟ್ ಮಾಡ್ತೀನಿ ಒನ್ಸ್ ಅಗೇನ್. ಮೊದಲನೇದು ನಮ್ದು ಲರ್ನಿಂಗ್ ಆಪ್. ಓಕೆ, ಎರಡನೇದು ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೆಟೀರಿಯಲ್ಸ್. ಓಕೆ, ಸೊ ಮೂರನೇದು ಅಡ್ಮಿಷನ್ ಎನ್ರೋಲ್ಮೆಂಟ್ ಮಾರ್ಕೆಟಿಂಗ್ ಸರ್ವಿಸಸ್. ಓಕೆ, ಸೊ ನಾಲ್ಕನೇದು ಬಂದು ರಿಕ್ರೂಟ್ಮೆಂಟ್ ಅಂದ್ರೆ ಸ್ಕೂಲ್ಸ್ ಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂತ ಟೀಚರ್ಸ್, ಫ್ಯಾಕಲ್ಟಿ, ಸ್ಟಾಫ್ಸ್ ನ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಕ್ಲಿಯರ್? ಈ 4 ಪ್ರೋಗ್ರಾಮ್ಸ್ ಮೇಜರ್ ಆಗಿ ಅಪ್ ಸ್ಕಿಲ್ ಅಲ್ಲಿ ಸಿಗುತ್ತೆ. ಅಂದ್ರೆ ಒಂದು ಎಜುಕೇಶನ್ ಸ್ಕೂಲ್ ಸ್ಟೂಡೆಂಟ್ ಇಂದ ಹಿಡಿದು ಸ್ಕೂಲು ಮತ್ತೆ ಕಾಲೇಜು ಯೂನಿವರ್ಸಿಟೀಸ್ ಗಳಿಗೆ ಬೇಕಾದಂತ ಪ್ರತಿಯೊಂದು A to Z ಸೊಲ್ಯೂಷನ್ಸ್ ಅಪ್ ಸ್ಕಿಲ್ ಅಲ್ಲಿ ಸಿಗುತ್ತೆ. ಕ್ಲಿಯರ್? ಪರ್ಫೆಕ್ಟ್. ನೋಡಿ, ಇವಾಗ 4 ಡಿಪಾರ್ಟ್ಮೆಂಟ್ ಆಗಿ ನಾವು ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಮೊದಲನೇ ಡಿಪಾರ್ಟ್ಮೆಂಟ್ ಬಂದು PIL ಪ್ರೋಗ್ರಾಮ್ ಡಿಪಾರ್ಟ್ಮೆಂಟ್ ಅಂದ್ರೆ ಪರ್ಸನಲ್ ಅಡಾಪ್ಟಿವ್ ಲರ್ನಿಂಗ್ ಪ್ರೋಗ್ರಾಮ್. ಏನ್ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಒಂದು ಆಪ್ ಲರ್ನಿಂಗ್ ಪ್ರೋಗ್ರಾಮ್ ಇದೆಯಲ್ಲ, ಆ ಆಪ್ ಲರ್ನಿಂಗ್ ಪ್ರೋಗ್ರಾಮ್ ಮೇಲೆ ಸಪರೇಟ್ ಆಗಿ ಡಿಪಾರ್ಟ್ಮೆಂಟ್ ವರ್ಕ್ ಆಗುತ್ತೆ. ಅಂದ್ರೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಅಪ್ಲಿಕೇಶನ್ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದನ್ನೇ ಅಡ್ಮಿಷನ್ ಮಾಡ್ತಾರೆ. ಆ ಪ್ರೋಗ್ರಾಮ್ ಗೆ ಸಂಬಂಧಪಟ್ಟ ಆಕ್ಟಿವಿಟೀಸ್ ಅಲ್ಲಿ ಮಾತ್ರ ಇನ್ವಾಲ್ವ್ ಆಗ್ತಾರೆ. ಓಕೆ, ಸೊ ಎರಡನೇ ಪ್ರೋಗ್ರಾಮ್ ಬಂದು ನಮ್ದು ಸ್ಕೂಲ್ ಇನ್ಫ್ರಾ. ಅಂದ್ರೆ ಸ್ಕೂಲ್ ಇನ್ಫ್ರಾ ಬಂದು ಸ್ಕೂಲ್ಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂತ ಟೆಕ್ನಾಲಜಿಕಲ್ ಸಪೋರ್ಟ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಆಗಿರ್ಬೋದು, ಜೊತೆಗೆ ಇಂಟರಾಕ್ಟಿವ್ ಪ್ಯಾನಲ್ಸ್. ಅಂದ್ರೆ A to Z ಮೆಟೀರಿಯಲ್ ಬೇಸಸ್ ನ ನಾವು ಡೈರೆಕ್ಟ್ ಸ್ಕೂಲ್ ಓನರ್ಸ್ ಮತ್ತೆ ಪ್ರಿನ್ಸಿಪಲ್ಸ್ ಜೊತೆ ಕಮ್ಯುನಿಕೇಶನ್ ಮಾಡ್ತೀವಿ. ಕ್ಲಿಯರ್? ಒಂದು ಸ್ಟೂಡೆಂಟ್ ಪೇರೆಂಟ್ಸ್ ಜೊತೆ PIL ಪ್ರೋಗ್ರಾಮ್ ನ ಕಮ್ಯುನಿಕೇಶನ್ ಮಾಡ್ತಾರೆ, ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ ನ, ಯಾರು PIL ಪ್ರೋಗ್ರಾಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು. ಸೊ ಎರಡನೇದು ಸ್ಕೂಲ್ ಇನ್ಫ್ರಾ ಡಿಪಾರ್ಟ್ಮೆಂಟ್ ಇರೋರು ಪ್ರಿನ್ಸಿಪಲ್ಸ್ ಮತ್ತೆ ಸ್ಕೂಲ್ ಓನರ್ಸ್ ಜೊತೆ ಕಮ್ಯುನಿಕೇಶನ್ ಅಲ್ಲಿ ಇರ್ತಾರೆ. ಕ್ಲಿಯರ್? ಸೊ ಮೂರನೇ ಪ್ರೋಗ್ರಾಮ್ ಬಂದು ನಮ್ದು ಅಗೇನ್ ಅಡ್ಮಿಷನ್ ಎನ್ರೋಲ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಅಂದ್ರೆ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್. ಸೊ ಇದು ಕೂಡ ನಾವು ಪ್ರಿನ್ಸಿಪಲ್ ಅಂಡ್ ಸ್ಕೂಲ್ ಓನರ್ಸ್ ಜೊತೆ ಕಮ್ಯುನಿಕೇಶನ್ ಅಲ್ಲಿ ಇರ್ತೀವಿ. ನಾಲ್ಕನೇದು ರಿಕ್ರೂಟ್ಮೆಂಟ್ ಸರ್ವಿಸಸ್. ಸೊ ರಿಕ್ರೂಟ್ಮೆಂಟ್ ಅಂದ್ ಪ್ರೋಗ್ರಾಮ್ ಬಂದು ಅದಕ್ಕೆ ಸಪರೇಟ್ ಆಗಿ ಡಿಪಾರ್ಟ್ಮೆಂಟ್ ಇರುತ್ತೆ. ಅಂದ್ರೆ ಸ್ಕೂಲ್ಸ್ ಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂತ ಪ್ರತಿಯೊಂದು ಸ್ಟಾಫ್ಸ್, ಅಂದ್ರೆ ಈಗ ನರ್ಸರಿಯಿಂದ PUC ವರೆಗೆ ಮತ್ತೆ ಡಿಗ್ರಿ ಕಾಲೇಜಸ್ ಗಳಿಗೆ ಬೇಕಾದಂತ ಪ್ರತಿಯೊಂದು ಸ್ಟಾಫ್ ರಿಕ್ವೈರ್ಮೆಂಟ್ ನ ನಾವು ಫುಲ್ಫಿಲ್ ಮಾಡ್ತೀವಿ ಅಪ್ ಸ್ಕಿಲ್ ಕಡೆಯಿಂದ. ಓಕೆ, ಕ್ಲಿಯರ್? ಥಮ್ಸ್ ಅಪ್. ಎಸ್, ಐ ಥಿಂಕ್ ಈ ಪ್ರೋಗ್ರಾಮ್ ಮುಖಾಂತರ ಪ್ರತಿಯೊಂದು ಸ್ಟೂಡೆಂಟ್ ಮತ್ತೆ ಸ್ಕೂಲ್ಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂತ ಪ್ರತಿಯೊಂದು ಸರ್ವಿಸಸ್ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ಮೊದಲನೇದು PIL ಪ್ರೋಗ್ರಾಮ್ ಸಬ್ಸ್ಕ್ರಿಪ್ಷನ್ ನಾವು ಸ್ಟೂಡೆಂಟ್ ಪೇರೆಂಟ್ಸ್ ಜೊತೆ ಇವತ್ತು ಆಲ್ಮೋಸ್ಟ್ ಟೆಲಿಕಾಲಿಂಗ್ ಮಾಡಿದಿರಿ, ನಿಮ್ಗೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದೆ. ಆ ರೀತಿ ಕನೆಕ್ಟ್ ಆಗಿ ಪ್ರೋಗ್ರಾಮ್ ನ ಪ್ರಮೋಟ್ ಮಾಡ್ತೀರಿ, ಅದು ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಎರಡನೇದು ಸ್ಕೂಲ್ ಇನ್ಫ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಕೂಲ್ಸ್ ಗೆ ರಿಕ್ವೈರ್ಮೆಂಟ್ ಇರತಕ್ಕಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದ್ರೆ ಇಂಟರಾಕ್ಟಿವ್ ಪ್ಯಾನಲ್ಸ್, ಕಂಟೆಂಟ್, AR/VR ಸೈನ್ಸ್ ಮ್ಯಾಥ್ಸ್ ಲ್ಯಾಬ್ಸ್, ಜೊತೆಗೆ ಕಿಯೋಸ್ಕಿಸ್ ಮತ್ತೆ ಟೇಬಲ್ಸ್, ಪ್ರತಿಯೊಂದು ಅಂದ್ರೆ ಸ್ಕೂಲಿಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಾನು ಕೂಡ ಸಪ್ಲೈ ಮಾಡ್ತೀವಿ. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಕೂಲ್ ಓನರ್ಸ್ ಮತ್ತೆ ಪ್ರಿನ್ಸಿಪಲ್ ಜೊತೆ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡುತ್ತೆ. ಅಂದ್ರೆ ರೆಗ್ಯುಲರ್ ಟೆಲಿಕಾಲಿಂಗ್ ಅಲ್ಲಿ ನೀವು ಕಾಲ್ ಮಾಡೋದೇ ಸ್ಕೂಲ್ ಓನರ್ಸ್ ಪ್ರಿನ್ಸಿಪಲ್ಸ್ ಗೆ, ಅವ್ರಿಗೆ ನಮ್ದು ಸರ್ವಿಸಸ್ ಬಗ್ಗೆ ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡ್ತೀರಾ. ಸೊ ಜೊತೆಗೆ ಇನ್ನ ಒಂದು ಪ್ರೋಗ್ರಾಮ್ ವರ್ಕ್ ಆಗುತ್ತೆ, ಇನ್ನ ಒಂದು ನಾನು ಅಡ್ಮಿಷನ್ ಎನ್ರೋಲ್ಮೆಂಟ್ ಪ್ರೋಗ್ರಾಮ್. ಸೊ ಅಡ್ಮಿಷನ್ ಎನ್ರೋಲ್ಮೆಂಟ್ ಪ್ರೋಗ್ರಾಮ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನಮ್ದು ಇವಾಗ ನರ್ಸರಿಯಿಂದ PUC ವರೆಗೂ ನಮ್ದು ಕ್ಲಾಸಸ್ ಕಂಟೆಂಟ್ ಇದೆ. ಸೊ ನಮ್ಮಲ್ಲಿ ಏನು ಅಡ್ಮಿಷನ್ ಎನ್ರೋಲ್ಮೆಂಟ್ ಗೆ 5ನೇ ಕ್ಲಾಸ್ ಇಂದಾನೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ 5ನೇ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾವ ಪ್ರೋಗ್ರಾಮ್ ನ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಇವಾಗ ನಮ್ಗೆ 5th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಕ್ಕಂಥ ಮಕ್ಕಳು ಅಂದ್ರೆ 4th 5th ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬೇಸಿಕಲಿ ಅವರಿಗೆ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಅವರು ನವೋದಯ ಸ್ಕೂಲ್ ಕೋಚಿಂಗ್ ನ ರಿಕ್ವೈರ್ಮೆಂಟ್ ಇತ್ತಂದ್ರೆ, ಓಕೆ, ಸಪೋಸ್ ಅವ್ರಿಗೆ ಕೇಂದ್ರೀಯ ವಿದ್ಯಾಲಯ ಜಾಯಿನ್ ಆಗ್ಬೇಕು, ಮೊರಾರ್ಜಿ ದೇಸಾಯಿ, ಅಂದ್ರೆ ಈ ತರದ್ದು ಅಡ್ಮಿಷನ್ಸ್ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಗೆ ಕೌನ್ಸಿಲಿಂಗ್ ಕೊಟ್ಟು ನಮ್ಮ ಕೊಲಾಬ್ರೇಷನ್ ಅಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ನಾವು ಆ ಸ್ಟೂಡೆಂಟ್ಸ್ ನ ರೆಕಮೆಂಡ್ ಮಾಡ್ತೀವಿ. ಓಕೆ, ಅಂದ್ರೆ ವಿತ್ ಎಕ್ಸ್ಟ್ರಾ ಬೆನಿಫಿಟ್ಸ್ ಗಳ ಜೊತೆಗೆ. ಅದೇ ಸಪರೇಟ್ ವರ್ಟಿಕಲ್ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡುತ್ತೆ.
ಓಕೆ, ಅಡ್ಮಿಷನ್ ಎನ್ರೋಲ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ. ಅಂದ್ರೆ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ 4th to 5th ಇಂದಾನೆ ಅವ್ರಿಗೆ ಲೈಕ್ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಸ್ ಇದೆ, ನವೋದಯ ಸ್ಕೂಲ್ಸ್ ಇದೆ, ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಸ್ ಇದೆ. ಓಕೆ, ಸಾಕಷ್ಟು ಸ್ಕಾಲರ್ಶಿಪ್ ಬೇಸ್ಡ್ ಬೆನಿಫಿಟ್ ಸ್ಕೂಲ್ಸ್ ಗಳಿದೆ, ರೆಸಿಡೆನ್ಶಿಯಲ್ ಸ್ಕೂಲ್ಸ್, ಮೊರಾರ್ಜಿ ದೇಸಾಯಿ, ಈ ತರದ ಸ್ಕೂಲ್ಸ್ ಗಳ ಬಗ್ಗೆ ಪೇರೆಂಟ್ಸ್ ಗಳಿಗೆ ಇಂಟ್ರೊಡ್ಯೂಸ್ ಮಾಡಿ, ಎಜುಕೇಟ್ ಮಾಡಿ, ಆ ಮಕ್ಕಳಿಗೆ ಆ ಪ್ರಿಪರೇಷನ್ ಮಾಡೋದಕ್ಕೆ, ಕೋಚಿಂಗ್ ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ನಮ್ಮ ಕೊಲಾಬ್ರೇಷನ್ ಅಲ್ಲಿ ಇರ್ತಕ್ಕಂತ ಇನ್ಸ್ಟಿಟ್ಯೂಟ್ ಗಳನ್ನ ರೆಕಮೆಂಡ್ ಮಾಡಿ ಅವರಿಗೆ ಅಡ್ಮಿಷನ್ ಎನ್ರೋಲ್ಮೆಂಟ್ ಸಪೋರ್ಟ್ ನ ಪ್ರೊವೈಡ್ ಮಾಡ್ತೀವಿ. ಕ್ಲಿಯರ್? ಸೊ ನೆಕ್ಸ್ಟ್, ಸೊ ಅದೇ ಮಗು PUC SLC ಮುಗಿಸ್ಕೊಂಡು PUC ಹೋದಾಗ PUC ದಲ್ಲಿ ಅವರಿಗೆ ಬೇಕಾದಂತ PUC ಕಾಲೇಜಸ್ ಕೌನ್ಸಿಲಿಂಗ್ಸ್ ಲೈಕ್ ನಾವು ಎಕ್ಸ್ಪೋಗಳನ್ನ ಕಂಡಕ್ಟ್ ಮಾಡ್ತೀವಿ. ನಮ್ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಕ್ಕಂತ ಮಕ್ಕಳನ್ನ ನಾವು ಅವರಿಗೆ PUC ಗೆ ಇವನ್ ನೀಟ್ ಪ್ರಿಪರೇಷನ್, JEE ಮತ್ತೆ ಅವ್ರಿಗೆ ಬೆಟರ್ ರೆಸಿಡೆನ್ಶಿಯಲ್ ಪ್ರೋಗ್ರಾಮ್ಸ್ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂತ ಕಾಲೇಜಸ್ ಗಳನ್ನ ರೆಕಮೆಂಡ್ ಮಾಡ್ತೀವಿ. ಸೊ ಅಲ್ಲಿ ಅವರಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಅಡ್ಮಿಷನ್ ಎನ್ರೋಲ್ಮೆಂಟ್ ನು ಕೂಡ ನಾವು ಫುಲ್ಫಿಲ್ಮೆಂಟ್ ಮಾಡಿ ಕೊಡ್ತೀವಿ. ಅವರು ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟಡಿ ಮಾಡ್ತಕ್ಕಂಥ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಆಲ್ ಇಂಡಿಯಾ ಅಥವಾ ಆಲ್ ಓವರ್ ಕರ್ನಾಟಕ ಅಥವಾ ನಿಮ್ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ ಯಾವ್ದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ರು ಕೂಡ ಅವರಿಗೆ ಅಡ್ಮಿಷನ್ ಎನ್ರೋಲ್ಮೆಂಟ್ ಸಪೋರ್ಟ್. ಅಂದ್ರೆ ಈಗ ಅಪ್ಸ್ಕಿಲ್ ಜೊತೆಗೆ ನಾವು ಎಲ್ಲಾ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ MOU ಮಾಡ್ಕೊಂಡಿರ್ತೀವಿ. ಆ ಇನ್ಸ್ಟಿಟ್ಯೂಷನ್ ಅಂದ್ರೆ ನಾವು ರೆಫರ್ ಮಾಡಿದಂತ ಸ್ಟೂಡೆಂಟ್ ಯಾವ್ದೇ ನಮ್ಮ ಈಗ ಹೆಂಗೆ ಒಬ್ರು ಈ ಹಾಸ್ಪಿಟಲ್ ಅಲ್ಲಿ ಹೇಗೆ ಲಿಂಕ್ಡ್ ಹಾಸ್ಪಿಟಲ್ಸ್ ಇರುತ್ತೆ. ಎಕ್ಸಾಂಪಲ್ ನಾವೀಗ ಒಂದು ಹೆಲ್ತ್ ಕಾರ್ಡ್ ಮಾಡ್ಕೊಂಡ್ರೆ ನಾವು ನಮ್ಮ ಲಿಂಕ್ಡ್ ಹಾಸ್ಪಿಟಲ್ಸ್ ಗೆ ಹೋಗಿದ್ರೆ ಮಾತ್ರ ಅವ್ರಿಗೆ ಹೆಂಗೆ ಎಕ್ಸ್ಟ್ರಾ ಬೆನಿಫಿಟ್ಸ್, ಕ್ಯಾಶ್ಲೆಸ್ ಬೆನಿಫಿಟ್ಸ್ ಹೆಂಗ್ ಸಿಗುತ್ತೆ, ಅದೇ ರೀತಿ ನಮ್ಮ ಅಡ್ಮಿಷನ್ ಎನ್ರೋಲ್ಮೆಂಟ್ ಅಂದ್ರೆ ನಮ್ ಜೊತೆ MOU ಆದಂತಹ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ನಾವು ಪಿಕ್ ಮಾಡ್ತೇವೆ. ಡಿಸ್ಟಿಕ್ ವೈಸ್ ಬೆಸ್ಟ್ ಕಾಲೇಜಸ್ ನ, ಸ್ಕೂಲ್ಸ್ ನ ನಾವು ಪಿಕ್ ಮಾಡಿರ್ತೀವಿ, ಕೊಲಾಬ್ರೇಷನ್ ಮಾಡ್ಕೊಂಡಿರ್ತೀವಿ. ಆ ತರ ನಾವು ಮಕ್ಕಳಿಗೆ ರೆಕಮೆಂಡ್ ಮಾಡ್ತೀವಿ ಈ ಬೆಸ್ಟ್, ಮತ್ತೆ ಜೊತೆಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್, ಸ್ಕಾಲರ್ಶಿಪ್ ಅಡ್ಮಿಷನ್ಸ್ ನ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ, ಸೊ ಅದಾದ ನಂತರ PUC ಮುಗಿದ್ಮೇಲೆ, SLC ಮುಗಿದ್ಮೇಲೆ ಅವರಿಗೆ PUC ಗೆ ಬೆಸ್ಟ್ ಮೆಡಿಕಲ್ ಅಂಡ್ JEE IIT ಕಾಲೇಜಸ್ ಗಳಿಗೆ ಕೌನ್ಸಿಲಿಂಗ್ ಆಗಿರ್ಬೋದು, ಜೊತೆಗೆ ಕಾಮರ್ಸ್ ದವರಿಗೆ ಆಗಿರ್ಬೋದು, ಆರ್ಟ್ಸ್ ಅವರಿಗೆ, ಈ ತರದ ಮಕ್ಕಳಿಗೆ ಸಜೆಷನ್ ಸಿಗುತ್ತೆ. ಸೊ ಅದಾದ ನಂತರ ಡಿಗ್ರಿ ಕಾಲೇಜಸ್ ಗಳಿಗೆ ಅಂದ್ರೆ ಸಪರೇಟ್ ಆಗಿ ನಾವು ಇಂಡಿಯಾದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಮತ್ತೆ ಆ ಸ್ಪೆಸಿಫಿಕ್ ಡಿಸ್ಟಿಕ್ ಅಲ್ಲಿ ಬೆಸ್ಟ್ ಕಾಲೇಜಸ್ ಗಳನ್ನ ನಾವು ಪಿಕ್ ಮಾಡಿ ಅವ್ರ ಜೊತೆ ನಾವು ಸಜೆಸ್ಟ್ ಮಾಡಿ ಆ ಮಕ್ಕಳಿಗೆ ಆ ಕಾಲೇಜಸ್ ಅಂದ್ರೆ ನಮ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟಡಿ ಮಾಡ್ತಕ್ಕಂತ ಮಕ್ಕಳಿಗೆ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಸಿಗುತ್ತೆ. ಅಂದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಆಗಿರ್ಬೋದು ಅಡ್ಮಿಷನ್ ಗೆ. ಸೊ ಈ ತರದ ಫೆಸಿಲಿಟೀಸ್ ನ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ಐ ಥಿಂಕ್ 4 ಪಿಲ್ಲರ್ಸ್ ಮೇಲೆ ಕೆಲಸ ಮಾಡ್ತಾ ಇದೆ ಇವತ್ತು ಅಪ್ಸ್ಕಿಲ್. ಮೊದಲನೇದು ನಮ್ದು PIL ಪ್ರೋಗ್ರಾಮು, ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಅದು ನೀವು ಅದೊಂದು ಸೆಪರೇಟ್ ಡಿಪಾರ್ಟ್ಮೆಂಟ್ ವರ್ಟಿಕಲ್ ಕೆಲಸ ಮಾಡ್ತಾರೆ. ಓನ್ಲಿ ಸಬ್ಸ್ಕ್ರಿಪ್ಷನ್ ತಗೊಳ್ತಾರೆ, ಮಕ್ಕಳು ಓನ್ ಆಗಿ ಓದ್ಕೊಳ್ತಾರೆ. ಅದು ಸ್ಟೂಡೆಂಟ್ ಪೇರೆಂಟ್ಸ್ ಜೊತೆ ಕನೆಕ್ಟ್ ಆಗಿ ಓದ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್. ಎರಡನೇದು ಪ್ಲಾಟ್ಫಾರ್ಮ್ ಬಂದು ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ನ ಪ್ರೊವೈಡ್ ಮಾಡ್ತೀವಿ. ಅದಕ್ಕೊಂದು ಸಪರೇಟ್ ಡಿಪಾರ್ಟ್ಮೆಂಟ್ ನ ನಾನು ಬಿಲ್ಡ್ ಅಪ್ ಮಾಡ್ತೀವಿ. ಸೊ ಮೂರನೇದು ಅಡ್ಮಿಷನ್ ಎನ್ರೋಲ್ಮೆಂಟ್ ಸಪೋರ್ಟ್. ಅಂದ್ರೆ ಈಗ ಸಪೋಸ್ ಈಗ 4ನೇ ಕ್ಲಾಸ್ ಅಲ್ಲಿ ಇರ್ತಾರೆ, 5ನೇ ಕ್ಲಾಸ್ ಅಲ್ಲಿ ಇರ್ತಾರೆ, ಅವ್ರಿಗೆ ಒಂದು ರೆಸಿಡೆನ್ಶಿಯಲ್ ನವೋದಯ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕು. ಬಟ್ ಅದಕ್ಕೆ ಕೋಚಿಂಗ್ ಹೆಂಗ್ ತಗೋಬೇಕು, ಯಾವ ಕೋಚಿಂಗ್ ಸೆಂಟರ್ಗೆ ಹೋದ್ರೆ ಅವರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ, ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬೆಸ್ಟ್ ಕೋಚಿಂಗ್ ಸಿಗುತ್ತೆ, ಅದನ್ನ ನಾವು ಸಪೋರ್ಟ್ ನ ಕೊಡ್ತೀವಿ. ಕ್ಲಿಯರ್? ಅದೇ ತರ PUC, ಡಿಗ್ರಿ, ಇಂಜಿನಿಯರಿಂಗ್, MBA, PhD ವರ್ಗುನು ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಸಪೋಸ್ ಇಂಡಿಯಾ ಆಗಿರ್ಬೋದು, ಅಬ್ರಾಡ್ ಆಗಿರ್ಬೋದು, ಎನಿ ಸಪೋರ್ಟ್, ಎನಿ ಅಡ್ಮಿಷನ್ ರಿಲೇಟೆಡ್ ಸಪೋರ್ಟ್ ಬೇಕಂದ್ರೆ ಅವರು ಅಪ್ಸ್ಕಿಲ್ ಅಲ್ಲಿ ನಮ್ದೇ ಆದ ಡೆಡಿಕೇಟೆಡ್ ಟೀಮ್ ಜೊತೆಗೆ ಅವರು ಕನೆಕ್ಟ್ ಆಗಿ ಅವರಿಗೆ ಬೇಕಾದಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ತಗೋಬಹುದು. ಕ್ಲಿಯರ್? ಸೊ ಅದಾದ ನಂತರ ನಾಲ್ಕನೇ ಮೇನ್ ಪಿಲ್ಲರ್ ಬಂದು ರಿಕ್ರೂಟ್ಮೆಂಟ್. ಅಂದ್ರೆ ಸ್ಕೂಲ್ಸ್ ಗಳಿಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಟೀಚರ್ ಸ್ಟಾಫ್ ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಈಗ ಒಂದು ಕಾಲೇಜ್ ಇದೆ, ಒಂದು ಸ್ಕೂಲ್ ಇದೆ, ಅವರಿಗೆ ಒಂದು ಮ್ಯಾಥಮೆಟಿಕಲ್ ಟೀಚರ್ ಬೇಕು, ಸೈನ್ಸ್ ಟೀಚರ್ ಬೇಕು, ಫಿಸಿಕ್ಸ್ ಟೀಚರ್ ಬೇಕು. ಸೊ ಅವ್ರನ್ನ ಕೂಡ ನಾವು ರಿಕ್ರೂಟ್ಮೆಂಟ್ ನ ಫುಲ್ಫಿಲ್ ಮಾಡ್ತೀವಿ. ಕ್ಲಿಯರ್? ಐ ಥಿಂಕ್ ಇದು ಬಂದು ಒಂದು 360 ಹಾಲಿಸ್ಟಿಕ್ ಅಪ್ರೋಚ್ ಅಲ್ಲಿ ಅಪ್ಸ್ಕಿಲ್ ಟೋಟಲ್ ಕೊಲಾಬರೇಷನ್ ಅಲ್ಲಿ ವರ್ಕ್ ಮಾಡುತ್ತೆ. ಅಂದ್ರೆ ಅಪ್ಸ್ಕಿಲ್ ಅಲ್ಲಿ ಕಲಿಯುವಂತ ಮಕ್ಕಳಿಗೆ ಈ ಎಲ್ಲಾ ಬೆನಿಫಿಟ್ಸ್ ಗಳು ಕೂಡ ಸಿಗುತ್ತೆ. ಓಕೆ, ಇಟ್ಸ್ ಒಂದು ಹಾಲಿಸ್ಟಿಕ್ ಅಪ್ರೋಚ್. ಕ್ಲಿಯರ್? ಐ ಥಿಂಕ್ ಎಲ್ಲರಿಗೂ ಇದು ಇನ್ಫಾರ್ಮೇಶನ್ ಅಂಡರ್ಸ್ಟ್ಯಾಂಡ್ ಆಗಿದೆ. ಪರ್ಫೆಕ್ಟ್. ಓಕೆ, ಸೊ ಯಾರಾದ್ರೂ ಒಬ್ರು ವಾಲಂಟಿಯರ್ ಆಗಿ ನಾನು ಈ ಮೀಟಿಂಗ್ ಅಲ್ಲಿ ಹೇಳಿದಂತ ಇನ್ಫಾರ್ಮೇಶನ್ ನ
ಒಂದ್ಸರಿ ಓವರ್ ವ್ಯೂ ಕೊಡಿ, ಏನ್ ಅಂಡರ್ಸ್ಟ್ಯಾಂಡ್ ಆಯ್ತಂತ ನಿಮ್ಗೆ. ಸೊ ದೆನ್ ವಿ ಕ್ಯಾನ್ ವೈಂಡ್ ಅಪ್ ದಿಸ್ ಟುಡೇ ಸೆಷನ್. ಎನಿ ವಾಲಂಟಿಯರ್ಸ್ ಕೈಂಡ್ಲಿ ಗಿವ್ ಮಿ ಥಮ್ಸ್ ಅಪ್ ಆರ್ ಹ್ಯಾಂಡ್ಸ್ ರೈಸ್. ನಾನು ಅನ್ಮ್ಯೂಟ್ ಮಾಡಿ ನೀವು ನೆಕ್ಸ್ಟ್ ಒಂದು 2 to 3 minutes ವಾಲಂಟಿಯರ್ ಆಗಿ ನೀವು ಇವತ್ತಿನ ಮೀಟಿಂಗ್ ರಿವ್ಯೂನ ಕೊಡ್ಬೋದು.